ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ನಿನ್ನೆ RRBPO ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ನಂದು ಮೈಸೂರಲ್ಲೇನೆ ಸೆಂಟರು. ಆದರೆ ಇಷ್ಟು ದಿನ ಬೀಳ್ತಿದ್ದಿದ್ದು ಸೆಂಟರು ಐಆನ್ ಡಿಜಿಟಲ್ ಝೋನು. ಬಟ್ ಈ ಸತಿ ಚಂದನ ರಿಸೋರ್ಸ್ ಸೆಂಟರ್ ಅಂತ ನಂದು ಸೆಂಟರು. ನಾನು ಯೂಶ್ವಲಿ ಫಸ್ಟು ಮೈಸೂರಿಗೆನೆ ಕೊಡೋದು, ಸೆಕೆಂಡು ಉಡುಪಿ ಆರ್ ಮಂಗಳೂರು ಕೊಡ್ತೀನಿ. ಬಟ್ ನನಗೆ ಮೈಸೂರಲ್ಲೇ ಬಿದ್ದಿದೆ. ಬಟ್ ಚಂದನ ರಿಸೋರ್ಸ್ ಸೆಂಟರ್ ಅಂತ ನೋಡಿದ ತಕ್ಷಣ ಒಂದು ಸತಿಗೆ ನನಗೆ ಲಾಸ್ಟ್ 6 ಎಕ್ಸಾಮ್ಸ್ ಐಆನ್ ಡಿಜಿಟಲ್ ಅಲ್ಲೇ ಬರ್ದಿದ್ನಲ್ಲ, ಇದೊಂದು ಯಾಕೆ ಇಲ್ಲಿ ಬೀಳ್ತು, ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಅದೇ ಆದ್ಮೇಲೆ ನನಗೆ ಯೋಚನೆ ಬಂದಿದ್ದು, ಬಿಡಪ್ಪ ನಂದು ಅಟ್ಲೀಸ್ಟ್ ನಂದು ಸೇಮ್ ನಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಬಿದ್ದಿದೆ, ಎಷ್ಟೊಂದು ಜನದ್ದು ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಬೀಳುತ್ತೆ, ಇಲ್ಲ ಬೇರೆ ಸ್ಟೇಟ್ ಅಲ್ಲೇ ಬಿದ್ದಿದೆ ಅಂತಾನು ನೋಡಿದೀನಿ. ಸೊ ಅದು ಹೋಲಿಸ್ಕೊಂಡ್ರೆ ನಾನು ಎಷ್ಟೋ ಲಕ್ಕಿ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಐಆನ್ ಡಿಜಿಟಲ್ಗೆ ಹೋಗಿ ನನಗೆ ಅಭ್ಯಾಸ ಆಗೋಗಿತ್ತು. ಇದು ಹೊಸ ತರದ್ದು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ದೆಲ್ಲ ಎಲ್ಲಿ ಸೆಂಟರ್ ಬಿದ್ದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೆಲವೊಂದು ನಾನು ಯೂಟ್ಯೂಬ್ ಅಲ್ಲಿ ನಿಮಗೆ ಸೋರ್ಸ್ನ ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ಮ್ಯಾರಥಾನ್ ರೀತಿಲಿ ಹೋಗ್ತಿರೋದು. ಫಸ್ಟ್ ಕಂಪ್ಯೂಟರ್ ಅವೇರ್ನೆಸ್ಗೆ ಅಂತ ಬಂದಾಗ ನಾನು ಆಗ್ಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಅರೋರಾ ಎಜುಕೇಟರ್ ಅಲ್ಲಿ ಆಲ್ರೆಡಿ ಇವಾಗ 16 ಕ್ಲಾಸ್ ಆಗಿದೆ ಅಂತ ಅನ್ಸುತ್ತೆ. ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ಕಂಪ್ಯೂಟರ್ಗೆ. ಅಂಡ್ ಹಾಗೇನೆ ಶಾರ್ಟ್ಕಟ್ ಕೀಸ್ನ ಇವರು ಕ್ಯಾಪಿಟ್ಯೂಟ್ಸ್ ಅವರು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ, ಅದರಲ್ಲಿ ನೋಡ್ಕೊಳ್ಳಿ. ಇನ್ನು ರೀಸನಿಂಗ್ಗೆ ಬರೋದಾದ್ರೆ ನಾನು ಪುನೀತ್ ಸರ್ ವಿಡಿಯೋಸ್ನ ನೋಡ್ತಿದ್ದೀನಿ. ಅದರಲ್ಲಿ 10 days 10 ಮ್ಯಾರಥಾನ್ ವಿಡಿಯೋಸ್ ಹಾಕ್ತಾ ಇದ್ದಾರೆ. ನೀವು ಯಾರ್ದು ಬೇರೆ ಟೀಚರ್ದು ಇನ್ನೂ ನೋಡಕ್ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರನ್ನ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಮಿಸ್ಲೆನಿಯಸ್ ರೀಸೆಂಟ್ ಆಗಿ ಹಾಕಿದ್ರು, ಈ ಸಿಲಾಲಿಸಮ್, ಇನ್ಇಕ್ವಾಲಿಟೀಸು, ಡೈರೆಕ್ಷನ್ ಸೆನ್ಸು, ಬ್ಲಡ್ ರಿಲೇಷನು. ಅದರಲ್ಲೆಲ್ಲ ಯಾವ ತರ ಲಾಜಿಕ್ ಇಟ್ಕೊಂಡು ಕೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾವುದು ಡೈರೆಕ್ಷನ್ ಸೆನ್ಸ್ ನಮ್ಗೆ IBPS ಅಲ್ಲಿ ಹೇಗೆ ಕೇಳಿದ್ರು, ಆ ಥರ ಏನೇನು ಲಾಜಿಕ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಹಾಗೇನೆ ಡೆಫಿನೆಟ್ಲಿ ಫಾಲ್ಸ್ ಅಂತ ಬಂದಾಗ ಏನು ಮಾಡಬೇಕು, ಬರೀ ಫಾಲ್ಸ್ ಅಂತ ಕೊಟ್ಟಾಗ ಏನು ಮಾಡಬೇಕು ಅಂತ ಆ ಸೆಷನ್ ನೋಡಿದಾಗ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗುತ್ತೆ. ಆ್ಯಂಡ್ ಹಾಗೇನೆ ಈ ಎಕ್ಸಾಮ್ ಟೈಮಲ್ಲೂ ಅಷ್ಟೇನೆ, ನೀವು ಎಕ್ಸಾಮ್ ಬರೀಬೇಕಾದ್ರೆ ಮೊದಲನೇ ಕ್ವಶನು ವಿಚ್ ಫಾಲೋಸ್ ಅಂತ ಕೊಟ್ಟಿರ್ಬೋದು, ಎರಡನೇದು ಅದೇ ಕೊಟ್ಟಿರ್ತಾರೆ ಅಂತ ಮಾಡಕ್ ಹೋಗ್ಬೇಡಿ. ಮತ್ತೆ ಒಂದ್ಸತಿ ಇನ್ಸ್ಟ್ರಕ್ಷನ್ ನೋಡಿ, ಅಲ್ಲಿ ಡೆಫಿನೆಟ್ಲಿ ಫಾಲ್ಸ್ ಕೊಟ್ಟಿದ್ದಾರಾ ಅಥವಾ ಬರೀ ಫಾಲ್ಸ್ ಕೊಟ್ಟಿದ್ದಾರಾ, ಈ ತರ ನೋಡ್ಕೊಂಡು ಆನ್ಸರ್ ಮಾಡಿ. ಇದರಲ್ಲಿ ರೀಸನಿಂಗ್ ಅಲ್ಲಂತೂ ಪ್ರತಿಯೊಂದಕ್ಕೂ ನೀವು ಇನ್ಸ್ಟ್ರಕ್ಷನ್ ಓದಲೇಬೇಕಾಗುತ್ತೆ. ಅಂಡ್ ಹಾಗೆ ಇನ್ಸ್ಟ್ರಕ್ಷನ್ ಓದೋದಕ್ಕೆ ಅಂತ ಬಂದಾಗ್ಲೂ ಇಂಗ್ಲಿಷಲ್ಲೂ ಅಷ್ಟೇ, ಈ ಎರರ್ ಡಿಟೆಕ್ಷನ್ ಅಲ್ಲಿ ಒಂದು 4 ಸೆಂಟೆನ್ಸ್ ಕೊಟ್ಬಿಟ್ಟು ಯಾವ ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಅಂತಾನು ಕೇಳ್ಬೋದು, ನೆಕ್ಸ್ಟ್ ಯಾವ್ದು ಇನ್ಕರೆಕ್ಟ್, ಮತ್ತೆ ನೆಕ್ಸ್ಟ್ ಕರೆಕ್ಟ್ ಆಗಿದೆ ಅಂತ ಆ ತರನು ಕೇಳ್ಕೊಂಡು ಹೋಗ್ಬೋದು. ಸೊ ನೀವೇನ್ ಮಾಡ್ಬೇಕು, ಎಲ್ಲಾ ಪೇಪರ್ ಅಲ್ವೇ ಪ್ರತಿಯೊಂದು ಕ್ವಶನ್ದು ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಓದ್ಕೊಂಡು, ಆಗ್ಲೇ ಹೇಳ್ದಂಗೆ ನಿಮ್ದೆಲ್ಲ ಎಲ್ಲಿ ಸೆಂಟರ್ ಬಿದ್ದಿದೆ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.